ತೈಪೈ ಹೋಗ್ತೀವಿ. ಅದು 45 ಮಿನಿಟ್ಸ್ ಆಗ್ತೈತಿ ಹೋಗಕ್ಕೆ. ಸೊ ಇಲ್ಲಿ ಈ ಟ್ರೈನ್ ಒಳಗೆ ಹತ್ತಿ ನ್ಯೂ ಇಯರ್ ಹೆಂಗಿರ್ತೈತಿಲ್ಲ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಬರ್ರಿ. ಹಾಯ್ ಎಲ್ರಿಗೂ. ಏನಂದ್ರೆ ನಾವಿವತ್ತು ತೈವಾನ್ದ ನ್ಯೂ ಇಯರ್ ಹೆಂಗ್ ಸೆಲೆಬ್ರೇಷನ್ ಮಾಡಕ್ ಹೋಗ್ತಾರ ಅಂತ ಹೇಳಿ ನೋಡಕ್ ಹೊಂಟೇವಿ. ಸೊ ಹೆಂಗಿರ್ತೈತಿ ಅದೆಲ್ಲ ನೋಡ್ಕೊಂಡ್ ಬರೋಣ. ನಾನು ಎಕ್ಸೈಟೆಡ್ ಆಗದೇನಿ ಇದೆಲ್ಲ ತೋರಿಸ್ಬೇಕಂತ ಹೇಳಿ. ಏನಂದ್ರೆ ಇವ್ರದ್ದು ನ್ಯೂ ಇಯರ್ ಅಲ್ಲಿ 101 ಬಿಲ್ಡಿಂಗ್ ಐತಿ, ಅಲ್ಲೇ ಮಸ್ತ್ ಸೆಲೆಬ್ರೇಟ್ ಅಂದ್ರ ಅದ ನೋಡಕ್ ಚಂದ ಇರ್ತೈತಿ ಅಂತ ಫುಲ್ ಕ್ರೌಡ್ ಇರ್ತೈತಿ ಅಲ್ಲೆಲ್ಲ ಹೋಗಿ. ಸೊ ನಾವು ಎಲ್ಲ ಎಂಜಾಯ್ ಮಾಡತ್ತೀವಿ. ಈಗ ಹೆಂಗಿರ್ತೈತಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ, ನೀವು ನೋಡ್ರಿ. ನಿಮ್ಗೂ ಹೆಂಗ್ ಅನ್ನಿಸ್ತು ಹೇಳ್ರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡೋದ್ ಮರಿಬ್ಯಾಡ್ರಿ. ಹೋಗಿ ಇಲ್ಲಿಂತ್ರ ನಾವು ತೈಪೈ ಹೋಗ್ತೀವಿ. ಅದು 45 ಮಿನಿಟ್ಸ್ ಆಗ್ತೈತಿ ಹೋಗಕ್ಕೆ. ಸೊ ಇಲ್ಲಿ ಈ ಟ್ರೈನ್ ಒಳಗೆ ಹತ್ತಿ ನ್ಯೂ ಇಯರ್ ಹೆಂಗಿರ್ತೈತಿ ಎಲ್ಲ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಬರ್ರಿ ಹೆಂಗಿರ್ತೈತಿ ಅಂತ. ತೈಪೈ ಮೇನ್ ಸ್ಟೇಷನ್ ಈಗ ರೀಚ್ ಆದ್ವಿ. ಇಲ್ಲೇ ಇದೇನು ತೋರ್ಸಾತೇನಲ್ಲ 1 ಅವರಿಗೆ ಒಂದೊಂದು ಸತ ಇದು ಟ್ರೈನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಿರ್ತೈತಿ. ಅದು ಲೈಟಿಂಗ್ಸ್ ಎಲ್ಲ ಯುನಿಕ್ಕಾಗಿ ಮಾಡಾರಂತೇಳಿ ನಾ ಜಸ್ಟ್ ತೋರಿಸಿದೆ ನಿಮಗೂ ಇರಲಿ ಅಂಥೇಳಿ. ತೈಪೈ ಮೇನ್ ಸ್ಟೇಷನ್ ಇಂದ 101 ಬಿಲ್ಡಿಂಗಿಗೆ ಮೆಟ್ರೋ ತೊಗೊಂಡು ಬಂದ್ವಿ. ಇಲ್ಲಿ ನೋಡಾತಿರಲ್ಲ ಎಷ್ಟು ಟೈಟ್ ಸೆಕ್ಯೂರಿಟಿ ಇತ್ತು ಅಂದ್ರೆ ಒಂದೊಂದು ಬಾಗ್ಲಿಗೂ ಒಬ್ಬೊಬ್ರು ಸೆಕ್ಯೂರಿಟಿ ನಿಂತಾರ. ಇವತ್ತು ಭಾಳ ಟೈಟ್ ಐತಿ, ಯಾಕಂತಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂಥೇಳಿ ಫುಲ್ ಟೈಟ್ ಐತಿ ಬಿಲ್ಡಿಂಗಿಗೆ. ಆಮೇಲೆ ಆ ಕಡೆ ಬಿಲ್ಡಿಂಗ್ ಕಡೆ ಫಸ್ಟಿಗೆ ಬಿಡ್ತಾರ, ಆಮೇಲೆ ಬಿಡಂಗಿಲ್ಲ. ಸೊ ಈಗ ಬಿಲ್ಡಿಂಗ್ ಕಡೆ ಹೊಂಟೇವಿ. ಇಲ್ಲೆಲ್ಲ ನೋಡಾತಿರಲ್ಲ ಎಷ್ಟು ಚೆಕ್ಕಿಂಗ್ ಎಲ್ಲ ಐತಿ ಅಂಥೇಳಿ. ಫುಲ್ ಟೈಟ್ ಸೆಕ್ಯೂರಿಟಿ ಐತಿ, ಚೆಕ್ ಮಾಡತ್ತಾರ. ನಾವು ನಮಗೂ ಚೆಕ್ ಮಾಡಬೇಕು. ಈಗ ನೆಕ್ಸ್ಟ್ ಈ ಬಿಲ್ಡಿಂಗ್ ಕಡೆ ಹಿಂಗೆ ಬಂದ್ವಿ ಎಲ್ಲ ಎಸ್ಕಲೇಟರ್ನಾಗ. ಇಲ್ಲಿ ಡೈರೆಕ್ಟ್ ಅಂದರೆ ಮೆಟ್ರೋ ಇಂದ ಡೈರೆಕ್ಟ್ ಈ ಬಿಲ್ಡಿಂಗಿಗೆ ಕನೆಕ್ಷನ್ ಐತಿ. ಕೆಳಗೆ ಇಲ್ಲಿ ನೋಡಾತಿರಲ್ಲ ನ್ಯೂ ಇಯರ್ ಡೆಕೋರೇಷನ್ ಎಲ್ಲ ಮಸ್ತ್ ಮಾಡ್ಯಾರ ಇಲ್ಲೇ. ಆಮೇಲೆ ನೋಡಾತಿರಲ್ಲ ಜನನೂ ಎಷ್ಟು ಚಲೋ ಬಂದಾರ. ಇನ್ನು ನಾನು ಈಗ ಎಂಟ್ರಿ ಆಗೀನಿ, ಇನ್ನು ಮುಂದೆ ನೋಡ್ಕೊತ ಹೋಗ್ಬೇಕಾ. ಏನೋ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿ ಡೆಕೋರೇಷನ್ ಮಾಡ್ಯಾರ. ಹಂಗೆ ನಮ್ದೊಂದು ಇರಲಿ ಫೋಟೋ ಅದು ಇದು ಅಂತೇಳಿ ನಾನು ಮತ್ತು ನನ್ನ ಫ್ರೆಂಡ್ ಥಾರಿನಿ ತೊಗೊಳತ್ತಿದ್ವಿ ಫೋಟೋಸ್ ವೀಡಿಯೋಸ್ ಎಲ್ಲ. ಬಂದಮೇಲೆ ಕ್ರೇಜ್ ಇರುತ್ತಲ್ಲ, ಹಾಗಾಗಿ ಇದೆಲ್ಲ ಎಷ್ಟು ಚಂದ ಇತ್ತು. ಇದೆಲ್ಲ ನೋಡಿ ನನಗಂತೂ ಎಷ್ಟು ಖುಷಿ ಆಗತ್ತಿತ್ತಂದ್ರೆ ಹೇಳೋಕ್ಕಾಗತ್ತಿದ್ದಿಲ್ಲ. ಯಾಕಂದ್ರೆ ಬೇರೆ ಕಂಟ್ರಿದಾಗಿದೆ ಫಸ್ಟ್ ಟೈಮ್ ಹೀಗೆಲ್ಲ ಸೆಲೆಬ್ರೇಟ್ ಮಾಡೋದು ನೋಡಾತಿದ್ದೆ. ಎಲ್ಲರಿಗೂ ಆಸೆ ಇರುತ್ತಲ್ಲ, ಹಂಗೆ ನನಗೂ ಭಾಳ ಡ್ರೀಮ್ ಇತ್ತು ಹೀಗೆಲ್ಲ ನೋಡಬೇಕಂತ. ಸೊ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಹಂಗೆ ನನಗೂ ಇದೊಂದು ಆಪರ್ಚುನಿಟಿ ಸಿಕ್ಕಿತ್ತು. ಥ್ಯಾಂಕ್ಸ್ ಟು ತೈವಾನ್. ಮತ್ತು ಯಾಕಂದ್ರೆ ಅವರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಿದ್ದೆಲ್ಲ. ಈ ಬಿಲ್ಡಿಂಗ್ ಸುತ್ತ ಹಿಂಗೆ ಫುಲ್ ಡೆಕೋರೇಷನ್ ಇರ್ತೈತಿ, ಎಲ್ಲರೂ ಫೋಟೋ ಶೂಟ್ ಮಾಡತ್ತಾರ. ಆಮೇಲೆ ಏನೋ ಫೈರ್ ವರ್ಕ್ ಇರ್ತೈತಂತ. ಸೊ ಅದು ನೋಡೋಕೆ ಭಾಳ ವೇಟ್ ಮಾಡತ್ತೆ ನಾನು ಹೆಂಗಿರ್ತೈತಿ ಅಂತೇಳಿ. ಇನ್ಸ್ಟಾ ಒಳಗೆಲ್ಲ ನೋಡಿದ್ದೆ, ಬಟ್ ರಿಯಲಾಗಿ ನೋಡೋದಕ್ಕೂ ಮೊಬೈಲ್ನಾಗ ನೋಡೋದಕ್ಕೂ ಭಾಳ ವ್ಯತ್ಯಾಸ ಆಗ್ತೈತಲ್ಲ. ಇಲ್ಲಿ ಎಂಜಾಯ್ಮೆಂಟ್, ಆ ವೈಬ್ ಅದೆಲ್ಲ ಮಸ್ತ್ ವೈಬ್ ಸಿಗ್ತೈತಿ. ಫುಲ್ ಜೋಶ್. 2025ಕ್ಕೆ ಈಗ ವೇಟ್ ಮಾಡತ್ತೀನಿ. ಇನ್ನು 2 ಅವರ್ಗೆ ಯಾವಾಗ ಆಗ್ತೈತಿ ಅದು ಯಾವಾಗ ನೋಡ್ತೀನಿ ಅಂತ ಕಾಯತ್ತೀನಿ. ಆಮೇಲೆ ಇಲ್ಲೇ ಫುಲ್ ಈ ಬಿಲ್ಡಿಂಗ್ ತುಂಬ ಫುಲ್ ಸೆಕ್ಯೂರಿಟಿ ಐತಿ. ಇಲ್ಲಿ ಯಾವುದು ಗಾಡಿ ಅದೇನೂ ಬಿಡಾತಿಲ್ಲ. ಎಲ್ಲ ರೋಡ್ನ ಎಲ್ಲ ಬಂದ್ ಮಾಡ್ಯಾರ, ಯಾಕಂದ್ರೆ ಜನ ಅಷ್ಟು ಬರ್ತಾರ ಇಲ್ಲಿ. ಎಲ್ಲರೂ ಈಗ ಬರೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಇನ್ನು ಮೇಲೆ ಇಲ್ಲೇ ಫುಲ್ ಆಗ್ತೈತಿ ಇದೆಲ್ಲ ತುಂಬಿ. ಇದೆಲ್ಲ ಎಲ್ಲಿ ನೋಡಿದ್ರು ಫುಲ್ ಲೈಟಿಂಗ್ಸ್, ಫೋಟೋಸ್. ಆಮೇಲೆ ನಂಗಂತರೂ ಎಲ್ಲ ಕಂಟ್ರಿನೂ ನೆನಪಾಗತೈತಿ. ಅಂದರೆ ಜಪಾನ್, ಕೊರಿಯಾ ಮತ್ತು ಚೈನಾ, ಆಮೇಲೆ USA ಎಲ್ಲ ನೆನಪಾಗತೈತಿ. ಯಾಕಂದರೆ ಇಲ್ಲಿ ಹಂಗೆ ಜನ ಡ್ರೆಸ್ಅಪ್ ಮಾಡ್ಕೊಂಡಾರ, ಎಲ್ಲ ಕಂಟ್ರಿ ಫೀಲ್ ಆಗಂಗೆ. ಹಾಗಾಗಿ ನಂಗೆ ಇದಾಗತೈತಿ. ಇಲ್ಲಿ ಇದೆಲ್ಲ ಬಿಲ್ಡಿಂಗ್ ಐತಲ್ಲ ಫುಲ್ ಎಲ್ಲ ಕಡೆ ಸೇಮ್ ಶೋ ಆಗ್ತೈತಿ. ಒಂದು ಕಡೆ ಏನಿರ್ತೈತಲ್ಲ 4 ಕಡೆ ಹಂಗೆ ಶೋ ಆಗ್ತೈತಿ. ಆಮೇಲೆ ನಾನು ನನ್ನ ಫ್ರೆಂಡ್ಸ್ ಏನು ಮಾಡಿದ್ವಿ, ಇಲ್ಲೆಲ್ಲ ಕಡೆ ನೋಡ್ಕೊಂಡು ಬರೋಣ ಏನೇನು ಡೆಕೋರೇಟ್ ಮಾಡ್ಯಾರ ಅಂಥೇಳಿ ನೋಡಕ್ಕೆ ಬಂದ್ವಿ ಈ ಕಡೆ ಸೈಡಿಗೆ. ಇಲ್ಲಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಇಲ್ಲಿ ಲೈಟಿಂಗ್ಸ್, ಅಡ್ವರ್ಟೈಸಿಂಗ್, ಆಮೇಲೆ ಮ್ಯೂಸಿಕ್, ಮತ್ತು ಕೆಲವೊಬ್ರು ಕಾನ್ಸರ್ಟ್ ಅದೆಲ್ಲ ಅವ್ರವರಿಗೆ ಏನೇನು ಬೇಕು ಅದೆಲ್ಲ ಮಾಡತ್ತಾರ. ಮ್ಯೂಸಿಕ್ಕು ಕೇಳಾತೈತಿ, ಲೈಟ್ ವೈಬ್, ಆಹಾ ಕೇಳೋಕ್ಕಾಗಂಗಿಲ್ಲ ನಂಗಂತರೂ. ಆಮೇಲೆ ಫೋಟೋದು ಇದು ಮಾಡ್ಯಾರ, ಫೋಟೋ ತೊಗೊಳಕ್ಕೆ ಸಪ್ರೇಟ್ ಡೆಕೋರೇಷನ್ ಮಾಡಿ ಅದಕ್ಕೆ
ಪರ್ಟಿಕ್ಯುಲರ್ ಆಗಿ ಸ್ಪೇಸ್ ಕೊಟ್ಟಾರ. ಅದು ಒಂದು ನೋಡಿ ಇಷ್ಟ ಆಯ್ತು ನಂಗೆ. ಆಮೇಲೆ ಇಲ್ಲೆಲ್ಲ ಶಾಪ್ ಇವತ್ತು ಫುಲ್ ಕ್ಲೋಸ್ ಆಗೈತಿ. ಇಲ್ಲೆಲ್ಲ ಕ್ರಿಸ್ಮಸ್ದ ಟ್ರೀ ಇದು ಹಾಕ್ಯಾರ ಇನ್ನು. ನೋಡ್ರಿ ಇದೇನೋ ಒಂದು ಮೂವಿದ ಪೋಸ್ಟರ್ ಅಂತ. ಸೊ ಈ ಮೂವಿ ನಾನು ನೋಡಿಲ್ಲ, ಇದು ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲೆಲ್ಲರೂ ಫೋಟೋ ತೊಗೊಳತ್ತಿದ್ರೆ ನಾನು ನಂದು ಒಂದಿರಲಿ ಅಂತೇಳಿ ನಾನು ಹಂಗೆ ಫೋಟೋ ತೊಗೊಂಡೆ. ಆಮೇಲೆ ಎಲ್ಲ ಲೈಟಿಂಗ್ ನ್ಯೂ ಇಯರ್ ಮಾತ್ರ ಪಾಸಿಟಿವ್ ವೈಬ್ ಕೊಡತೈತಿ. ಅಂತಂದರೆ ನ್ಯೂ ಇಯರ್ ಅಂಥೇಳಿ ನಮ್ಮ ಕಡೆ ಬಲೂನ್ ಅದೆಲ್ಲ ಮಾರ್ತಾರೆ, ಇಲ್ಲಿ ಡ್ರಿಂಕ್ಸ ಮಾರತ್ತಾರ. ಏನು ಇನ್ನೂ ಏನೇನು ನೋಡ್ತೀನೋ ಕಣ್ಣಿಲ್ಲ ಗೊತ್ತಿಲ್ಲ, ಮಾತ್ರ ಮಜಾ ಅಂತೂ ಅನ್ಸಾತೈತಿ. ಇವರು ಇಲ್ಲೆಲ್ಲ ನಾನು ಅಂದ್ಕೊಂಡೆ ಹಿಂಗೆ ರೋಡ್ ಸೈಡೆಲ್ಲ ಮಾರಲ್ಲ ಅಂತ, ಇಲ್ಲೂ ಮಾರ್ತಾರೆ ನೋಡಿದೆ, ಅದಂತರೂ ಗೊತ್ತಾತ. ಎಲ್ಲರೂ ಫುಲ್ಲು ನ್ಯೂ ಇಯರ್ ಮೂಡ್ನಾಗ ಅದಾರ. ನಾವು ಹಂಗೆ ತೊಗೊಳ್ಳೋಣ ಫೋಟೋ, ಅಲ್ಲಿ ಇಲ್ಲಿ ಎಲ್ಲಿ ಲೈಟ್ ಕಾಣುತ್ತೆ ಅಲ್ಲಿ ಫೋಟೋ ತೊಗೊಳ್ಳೋದು ಹಿಂಗೆ ಮಾಡತ್ತಿದ್ವಿ. ಏನು ಕೇಳ್ತಿರಲ್ಲ ಹುಡುಗ್ಯಾರ ಕ್ರೇಜ್ ಫಸ್ಟ್. ಇಲ್ಲೇ ಫೋಟೋ ತೊಗೊಳಕ್ಕೆ ಹೀಗೆಲ್ಲ ಡೆಕೋರೇಟಿವ್ ಆಗಿ ಮಾಡಿದ್ರೆ ಇದನ್ನ ನೋಡಿ ಅಂತೂ ನಂಗೆ ನಿಜ ಹೇಳ್ತೇನೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಯಾಕಂತಂದ್ರೆ ಇದು ಒಂಥರ ಏನೋ ಸ್ನೋ ವರ್ಲ್ಡ್ ಅಂಥೇಳಿ ಅನ್ನಂಗೆ ಫೀಲ್ ಆಗತ್ತಿತ್ತು ನಂಗೆ. ನಾನು ಒಂದಿಷ್ಟು ಫೋಟೋ ಎಲ್ಲ ತೊಗೊಂಡೆ ಮಸ್ತ್. ಇಲ್ಲೆಲ್ಲರೂ ತೊಗೊಳತ್ತಿದ್ರು ಬಂದು ಫೋಟೋಸ್. ಇಲ್ಲೆಲ್ಲ ಫುಲ್ ಅಂದ್ರೆ ಪೂರ್ತಿ ಬಿಲ್ಡಿಂಗ್ ತುಂಬ ಹಿಂಗೆ ಡೆಕೋರೇಷನ್ನಾಗ ಅಂತ ಮಾಡ್ಯಾರ. ಇಲ್ಲೇ ಲೈಟಿಂಗ್ಸ್, ಫ್ಲವರ್ಸ್ ಅದು ಇದು ಅಂಥೇಳಿ ಎಲ್ಲರೂ ಕಡೆ ನೋಡ್ತಿ ಆ ಕಡೆ ಜನ ಯಾವ ಕಡೆ ನೋಡ್ಬೇಕು ಆ ಕಡೆ ಫೋಟೋ ತಗೊಳ್ಳೋರು. ಅದ್ರಾಗ ಪೊಲೀಸರು ಬಂದು ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂಥೇಳಿ ಅವ್ರನ್ನ ಕಳ್ಸೋದ ಟೈಮ್. ಇಲ್ಲಿ ನೋಡ್ರಿ ಇದಂತರೂ ಎಷ್ಟು ಮಸ್ತ್ ಐತಿ ವಾಚ್. ನಾ ಅಂತರೂ ನೋಡಿ ಇದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡೆ. ಯಾಕಂದ್ರೆ ಭಾಳ ಲುಕ್ ಮಸ್ತ್ ಅನ್ಸಾತಿತ್ತು ಅದನ್ನು ನೋಡೋಕೆ ಲೈಟಿಂಗ್ಸ್ ಎಲ್ಲ, ಹಾಗಾಗಿ ನಾನು ಅದನ್ನ ತಗೊಂಡೆ. ಎಲ್ಲರೂ ನ್ಯೂ ಇಯರ್ಗೆ ವೇಟ್ ಮಾಡತ್ತಾರ. ಇಲ್ಲಿ ಎಲ್ಲ ಫುಲ್ ಬಿಲ್ಡಿಂಗ್ ಸುತ್ತ ಹಿಂಗೆ ಕುಂತಾರ. ಭಾಳ ಚಲೋ ಅನ್ನಿಸ್ತಾ ನಂಗೆ ಇದು ರೋಡ್ ಮೇಲೆ ಹಿಂಗೆ ಕುಂತಿರೋದು. ಯಾಕಂತಂದ್ರೆ ನಮ್ಮ ಕಡೆನೂ ಹಿಂಗೆ ಕುಂದಿರ್ತೀವಲ್ಲ ನಾವು, ಅದನ್ನ ನೋಡಿ ನನಗೂ ಇಲ್ಲಿ ಖುಷಿ ಆಯ್ತು. ಏನು 2 ತಾಸು ನಿಂತು ವೇಟ್ ಮಾಡೋದು ಹೇಳಿ ಭಾಳ ಕಷ್ಟ. ಹಾಗಾಗಿ ಇವ್ರು ಏನು ಮಾಡ್ತಾರೆ 7 ಗಂಟೆ ಹಿಂಗೆ ಬಂದು ಇಲ್ಲಿ ಕುಂತ್ಬಿಡ್ತಾರೆ ಸಾಲಕ್ಕೆ ಕುತ್ಕೊಂಡು. ಆಮೇಲೆ ಕೌಂಟ್ಡೌನ್ ಸ್ಟಾರ್ಟ್ ಆಗ್ತೈತಲ್ಲ 12 ಗಂಟೆಗೆ, ಅವಾಗ ಎಲ್ಲರೂ ಎದ್ದು ಅದನ್ನು ಫೈರ್ದು ವರ್ಕ್ ನೋಡ್ತಾರೆ ಹೆಂಗಿರ್ತೈತಿ ಏನಂಥೇಳಿ. ಇಲ್ಲಿ ಎಲ್ಲಿ ನೋಡ್ತಿ ಎಷ್ಟು ಉದ್ದ ಜನ ನೋಡಿ ನಂಗೆ ಶಾಕ್ ಆಯ್ತು, ಇಷ್ಟು ಜನ ಬಂದಾರ ಅಂಥೇಳಿ ನೋಡಿ. ಆಮೇಲೆ ಇನ್ನೊಂದೇನಂದ್ರೆ ನಮಗೂ ಎಲ್ಲರ ಜಾಗ ಹುಡುಕಾತಿದ್ವಿ ಸಿಗುತ್ತೇನ ಅಂಥೇಳಿ. ಎಲ್ಲರ ಒಂದು ಕಡೆ ಸಿಕ್ಕೊಂಡಂದ್ರೆ ಪಟ್ಟಂತ ಕುಂತು ಅಲ್ಲೇ ಸ್ವಲ್ಪ ಹೊತ್ತು ಆರಾಮ್ ರಿಲ್ಯಾಕ್ಸ್ ಮಾಡಿ ಹೆಂಗೂ ಬಜ್ಜಿ ಮಾಡ್ಕೊಂಡು ಹೋಗಿದ್ವಿ ನಾವು ಅಲ್ಲಿ ತಿನ್ನಕ್ಕಂತ. ಇಂಡಿಯನ್ಸ್ ಗೊತ್ತಲ್ಲ ಏನಂದ್ರೂ ಬಜ್ಜಿ, ಚುಮ್ಮರಿ, ಮಿರ್ಚಿ, ಮಂಡಕ್ಕಿ ಅಂಥವು ಇಲ್ಲಾಂದ್ರೆ ನಮಗೆ ಸಮಾಧಾನ ಆಗಲ್ಲ. ಇಲ್ಲಿ ಮಂಡಕ್ಕಿ ಅಂತೂ ಸಿಗಲ್ಲ, ಹಾಗಾಗಿ ಬಜ್ಜಿ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ತಿನ್ನಕ್ಕೆ. ರೋಡ್ ಸೈಡ್ ಅಲ್ಲೆಲ್ಲೂ ಏನು ಬಜ್ಜಿ ಸಿಗಂಗಿಲ್ಲ ಏನಿಲ್ಲ, ಅಲ್ಲಿ ಬರೀ ಸಿಗ್ತೈತಿ ಫ್ರೆಂಚ್ ಫ್ರೈಸ್ ಇಂಥವೆಲ್ಲ ಸಿಗ್ತಾವೆ ಇಲ್ಲಿ. ಅದೆಲ್ಲ ತಿನ್ನಕ್ಕೆ ಮಜಾ ಇರೋಂಗಿಲ್ಲ. ಏನಂದ್ರು ನಮ್ದು ಸ್ಪೆಷಲ್ ಮಿರ್ಚಿ ಮಂಡಕ್ಕಿನ ನಂಗೆ ಭಾಳ ಇಷ್ಟ. ಇಲ್ಲೆಲ್ಲ ನೋಡ್ಕೊತ ಅಲ್ಲಿ ತಿನ್ಕೊಂತ ಕುಂತಿದ್ವಿ ನಾವು. ಒಂದು ಫೈನಲಿ ಜಾಗ ಸಿಕ್ತು. ಒಂದು ಸೈಡ್ ಕುಂತ ಫುಲ್ ಬಜ್ಜಿ ಎಲ್ಲ ಫ್ರೆಂಡ್ಸ್ ಜೊತೆ ತಿಂದು ಅದಾದಮೇಲೆ ವೇಟ್ ಮಾಡತ್ತಿದ್ವಿ ಯಾವಾಗ ಆಗ್ತೈತಿ 12 ಗಂಟೆ ಅಂಥೇಳಿ. ಫೈನಲಿ ನನ್ನ ಫ್ರೆಂಡ್ ಅಲ್ಲಿದ್ರೆ ಅಲ್ಲೇ ಜಾಗ ಅಂಥೇಳಿ ಮತ್ತು ಇದನ್ನೆಲ್ಲ ಪರ್ಚೇಸ್ ಮಾಡತ್ತಿದ್ರು. ಇದೇನೋ 100 NTD ಅಂತ, ಅಂದ್ರೆ 300 ರೂಪಾಯಿ. ಏನೂ ಇಲ್ಲ ಇದ್ರಾಗ, ವೇಸ್ಟ್ ಅಂದರೆ ವೇಸ್ಟ್. ಹಾಗಾಗಿ ನನ್ನ ಫ್ರೆಂಡಿಗೆ ಹೇಳಿದ್ವಿ ತೊಗೋಬೇಡ ಅಂತ, ಆದರೂ ತೊಗೊಂಡ್ಲೆ, ಏನು ಮಾಡೋಕ್ಕಾಗಲ್ಲ. ಸೊ ಸೀಟ್ನಾಗ ಕುಂತ್ವಿ ಬಜ್ಜಿ ತಿನ್ಕೊಂತ ಇದೆಲ್ಲ ಇಲ್ಲಿ ಲೈಟಿಂದ ಫುಲ್ ನೋಡ್ಕೊಂತ ಕುಂತೇವಿ ಯಾವಾಗ ಆಗ್ತೈತಿ ಟೈಮ್ ಅಂಥೇಳಿ. ನೋಡ್ರಿ ಈ ಕಡೆ ನೋಡಿದ್ರು ಜನ, ಈ ಕಡೆ ನೋಡಿದ್ರು ಜನ, ಲೈಟ್ಸು, ಬಿಲ್ಡಿಂಗ್ಸ್. ನಂಗೆ ಬಿಲ್ಡಿಂಗ್ಸ್ ಎಲ್ಲ ನೋಡಿ ಅದಂತೂ ಖುಷಿ ಆಯ್ತು. తైవాన్ న్యూస్ లో వస్తావు వాళ్ళు పంపించేది ఏముంది ఎక్కేసి గోడ పట్టుకుని ఎక్కేసి ಫ್ರೆಂಡ್ಸ್ ಇಲ್ಲಿ ಒಬ್ನು ಹಿಂದ್ಗಡೆ ಇದ್ದಾನೆ ನೋಡಿ, ಕಾಣ್ತಿದ್ದಾನಲ್ಲ ನೀವೆಲ್ಲರೂ ಹುಡುಕ್ತಿದ್ರಲ್ಲ ಅವನೇ ಅವರು. ನಾನೇ ಫೈನಲಿ ಸಿಕ್ಬಿಟ್ಟ. ಮೀಟ್ ಮಾಡಕತ್ತೀನಿ ನನ್ನ ಉತ್ತರ ಕರ್ನಾಟಕದ ದೋಸ್ತನ. ಸೇಮ್ ಕಾಲೇಜ್ ಬಟ್ ಸೇಮ್ ಬ್ಯಾಚ್ಮೇಟ್, ಡಿಫ್ರೆಂಟ್ ಕ್ಲಾಸ್ಮೇಟ್. ಫೈನಲಿ ಮೀಟ್ ಮಾಡಿದೆ ಇವತ್ತು ನ್ಯೂ ಇಯರ್ ದಿನ. ಸೊ ಹಾಗಾಗಿ ಅವನು ಈಗ ನಮ್ದು ಉತ್ತರ ಕರ್ನಾಟಕ ಭಾಷೆ ಮಾತಾಡತಾನೆ ನನ್ನ ಜೊತೆ. ಸ್ವಲ್ಪ ಇವಳ ಸಂಘ ಮಾಡಿ ಉತ್ತರ ಕರ್ನಾಟಕ ಭಾಷೆ ಬರಕತ್ತತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ರಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಶಿಂಗನ್ ಕೊಯ್ಲ
Shingdan Koila. Shin Koila. Shin means new, Yan means year, Koila means Shinyan Koila. Correct? Okay, Shinyan Koila ಅಂದ್ರೆ ಹ್ಯಾಪಿ ನ್ಯೂ ಇಯರ್. ಸೊ ನಾ ಚೈನೀಸ್ದಾಗ ನ್ಯೂ ಇಯರ್ ವಿಶ್ ಮಾಡತ್ತೀನಿ. నేను కూడా కొంచెం వాయిస్ ఓవర్ ఇస్తాను. yes చెప్పనా? yes wait yeah ಬೆಂಗಳೂರು ಮಂದಿ. Hello. ಓಕೆ ಹಲೋ, ನಾನು ಬೆಂಗಳೂರಿನಿಂದ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ತೈವಾನ್ ನ್ಯೂ ಇಯರ್ ಸೆಲೆಬ್ರೇಷನ್. ಇನ್ನ ಕ್ಷಣಗಣನೆ ಇನ್ನ 5 ನಿಮಿಷದಲ್ಲಿ ನಮ್ಮ ತೈವಾನ್ 101 ಅಲ್ಲಿ ಫೈರ್ ಕ್ರ್ಯಾಕರ್ಸ್ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವಿನ್ನೇನು ಫುಲ್ ಎಕ್ಸೈಟೆಡ್ ಆಗಿ ಒಂದು ರೌಂಡ್ ತೋರಿಸ್ಬೇಕಾದ್ರೆ ಜನ ಹೆಂಗ್ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಫುಲ್ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಎಲ್ಲರೂ ನ್ಯೂ ಇಯರ್ಗೆ. ವಿ ಆರ್ ಗೋಯಿಂಗ್ ಫಾರ್ ಲಾಸ್ಟ್ 2024 ಅಲ್ಲಿ ಏನಾಗಿದೆ ಅದನ್ನೆಲ್ಲ ಮರ್ತೋಗ್ಬಿಟ್ಟು 2025 ಎಲ್ಲರೂ ರೆಸಲ್ಯೂಷನ್ ತಗೊಂಡು ಎಂಜಾಯ್ ಮಾಡಿ ಒಂದು ಹ್ಯಾಪಿನೆಸ್ ಆಗಿ. ಎಲ್ಲರೂ ಗೋಣೆತ್ತಿ ಮ್ಯಾಲೆ ನೋಡತ್ತಾರ. ಫುಲ್ ಕ್ರ್ಯಾಕರ್ ಬ್ಲಾಸ್ಟಿಂಗ್ ಎಲ್ಲ ಮಸ್ತ್ ಇತ್ತಂತ ಹೇಳಿ ಫೋಟೋ ವಿಡಿಯೋ ಎಲ್ಲ ತಗೊಳತ್ತಾರ, ಚಿಂದಿ ಮಾಡತ್ತಾರ. ನ್ಯೂ ಇಯರ್ ಸೆಲೆಬ್ರೇಷನ್ ಮುಗ್ದ ಡ್ಯಾನ್ಸ್ ಮಾಡಕ್ಕಂತ ಬಂದ್ರೆ ಮ್ಯೂಸಿಕ್ ಎಲ್ಲ ಕೇಳತ್ತಲ್ಲ ನಿಮ್ಗೆ. ಹಂಗೆ ನಾವು ಇರಲಿ, ನಮ್ಮದು ಒಂದು ಇರಲಿ ಅಂಥೇಳಿ ಮಾಡತ್ತಿದ್ವಿ ಸುಮ್ಮನೆ. ಇನ್ನೇನು ಯಾಕಂದ್ರೆ ಅವ್ರದ್ದು ಸಾಂಗ್ ಅರ್ಥ ಆಗತ್ತಿದ್ದಿಲ್ಲ, ಅದಕ್ಕೆ ಇಲ್ಲೆಲ್ಲರೂ ಅಲ್ಲೇ ಮುಗಿಸಿ ಸೆಲೆಬ್ರೇಟ್ ಮುಗಿಸಿ ತಿನ್ನಕ್ಕೆ ಊಟ ಮಾಡೋಕೆ ಏನೇನೋ ಅವ್ರಿಗೇನು ಬೇಕೆಲ್ಲ ತೊಗೊಳಕ್ಕೆ ಬಂದಿದ್ರು. ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ಕೊಂಡು, ತಿನ್ನೋರು ತಿನ್ಕೊಂಡು ಎಂಜಾಯ್ ಮಾಡತ್ತಿದ್ರು. ನಾನು ಇವ್ರ ಜೊತೆ ಸೇರಿ ಎಂಜಾಯ್ ಮಾಡತ್ತಿದ್ದೆ. ಡ್ಯಾನ್ಸ್ ಮಾಡತ್ತಾರ
ಇಲ್ಲಂತಿಲ್ಲ, ಕೆಲವೊಬ್ರು ಫುಲ್ ಜೋಶದಾಗದಾರ, ಎಲ್ಲರೂ ಫೋನ್ ಯೂಸ್ ಮಾಡೋರು, ವಿಶ್ ಮಾಡೋರು ಅದೆಲ್ಲ. ಆಮೇಲೆ ಕಪಲ್ಸ್ ಕೇಳಕ್ಕೆ ಹೋಗ್ಬೇಡ್ರಿ, ಕಪಲ್ಸ್ ಅಂತೂ ಫುಲ್ ಡ್ಯಾನ್ಸ್ ಮಾಡತ್ತಾರ. ಅಂದ್ರೆ ಅವ್ರವ್ರದ್ದು ರೊಮ್ಯಾಂಟಿಕ್ ಡ್ಯಾನ್ಸ್ ಒಳಗೆ ಫುಲ್ ಬ್ಯುಸಿ ಆಗಿಬಿಟ್ಟಾರ ಅವ್ರು. ಇನ್ನು ಉಳ್ಕಿದವ್ರು ಅವ್ರವ್ರದ್ದು ಪಾಡಿಗೆ ಮಾಡತ್ತಾರ. ನೋಡ್ರಿ ಕಪಲ್ ರೀಲ್ಸು ಮಾಡತ್ತಿದ್ರು, ಎಂಜಾಯ್ ಮಾಡತ್ತಿದ್ರು ನ್ಯೂ ಇಯರ್ ಜೊತೆ. ಏನೇನೋ ಮಾಡತ್ತಾರ, ಮಾಡಲಿ ಬರ್ರಿ ಮಿಸ್ ತೈವಾನ್, ಮಿಸ್ಟರ್ ತೈವಾನ್. ನಾವಂತೂ ಇವ್ರಿಗೆ ವೇಟ್ ಮಾಡತ್ತಿದ್ವಿ ಯಾವಾಗ ಮುಗಿಸ್ತಾರೆ ಫೋಟೋ ಅಂಥೇಳಿ. ಕಡೆಗೂ ಅವ್ರೇನು ಬರತ್ತಿದ್ದಿಲ್ಲ. ಆಮೇಲೆ ಇಲ್ಲೆಲ್ಲ ಟೆಂಟ್ ಎಲ್ಲ ತೊಗೊಂಬರ್ತಾರೆ ನ್ಯೂ ಇಯರ್ದು ಸೆಲೆಬ್ರೇಷನಿಗೆ. ಅಂದ್ರೆ ಇಲ್ಲಿ ಬೆಳಗ್ಗೆವರೆಗೂ ಇರ್ತಾರೆ, ಎಲ್ಲ ಫುಲ್ ರೌಂಡ್ ಹಾಕ್ಕೊಂಡು ಓಡಾಡ್ತಿರ್ತಾರೆ. ಫೈನಲಿ ಎಲ್ಲ ರೋಡ್ ಕ್ಲಿಯರ್ ಆತ ಪಟ್ ಅಂತ. ಮತ್ತು ಇಲ್ಲೆಲ್ಲ ಈ ಬಿಲ್ಡಿಂಗ್ ಮೇಲೆ ಒಂದು 2025 ಅಂಥೇಳಿ ಡಿಸ್ಪ್ಲೇ ಮಾಡತ್ತಿದ್ರು. ಇದು ಚಂದ ಅನ್ನತ್ತೆ ನೋಡಕ್ಕೆ. ನಾವೇ ಇವ್ರಿಗಂತ ವೇಟ್ ಮಾಡತ್ತಿದ್ವಿ. ವೇಟ್ ಮಾಡಿ ಸಾಕತ್ತ. ಪೊಲೀಸ್ರಿಗೂ ಅಲ್ಲೇ ನೋಡೋ ಸಾಕತ್ತು ಇವ್ರದ್ದು ಫೋಟೋಗ್ರಫಿ. ಏನು ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ನೋಡೋಕೆ ಸಾಕಾಗೈತೆ. ಅವರ ಬಂದು ಕಡೆಗೆ ಸರ್ಸಿದ್ರು ಇವ್ರಿಗೆ, ಹೋಗ್ರಿ ಹತ್ತ ಕಡೆ ಅಂತೇಳಿ. ಅಲ್ಲಿಗೆ ಬಂದು ಹತ್ತಿದ್ವಿ ನಾವು. ಹಿಂಗಿತ್ತು ನಂದಂತರೂ ಫುಲ್ ಎಂಜಾಯ್ ಮಾಡಿದೆ ನಾನು. ಇವ್ರದ ಒಂದು ಮೇನ್ ಫನ್ ಅಂದ್ರೆ ಡ್ಯಾನ್ಸ್ ಎಲ್ಲ ಮುಗಿಸಿದ್ರೆ. ಸೊ ಈಗ ಮತ್ತೆ ಎಲ್ಲರೂ ಮನೆಗೆ ಹೋಗ್ತಾರೆ, ಹೋಗೋರು ಇರೋರು ಇಲ್ಲೇ ಇರ್ತಾರೆ ಟೆಂಟ್ ಹಾಕೊಂಡು. ಹಿಂಗಿತ್ತು ನಂದು ತೈವಾನ್ದ ನ್ಯೂ ಇಯರ್. ನಾ ಅಂತೂ ಫುಲ್ ಎಂಜಾಯ್ ಮಾಡಿದ್ದೆ. ಒಂದು ಟೈಪ್ ಖುಷಿ ಆಯ್ತು, ಲೈಫ್ ಟೈಮ್ ಮೆಮೊರೀಸ್ ಇದು. ಯಾಕಂದ್ರೆ ಫಸ್ಟ್ ಮೆಮೊರಿ ಈಸ್ ದ ಬೆಸ್ಟ್ ಮೆಮೊರಿ ಅಂತಾರಲ್ಲ, ಹಂಗೆ ನಂಗೆ ಇಷ್ಟ ಆಯ್ತು. 2025 ಖುಷಿ ಅಂತ ಹೆಂಗೆ ಸ್ಟಾರ್ಟ್ ಮಾಡಿರ್ತಿರಲ್ಲ ಹಂಗೆ ಕೊನೆವರೆಗೂ ಹಿಂಗೆ ಖುಷಿ ಇರಲಿ ಅಂತ ಹೇಳ್ತೀನಿ. ಏನೇನು ಪ್ರಾಬ್ಲಮ್ಸ್ ಚಾಲೆಂಜಸ್ ಎಲ್ಲ ಬರ್ತೈತಿ, ಅದನ್ನು ಎಲ್ಲ ಫೇಸ್ ಮಾಡ್ಕೊಂಡು ಹಿಂಗೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಇಯರ್ಗೆ ಕಾಯೋಣ ಅಂತ. ಮತ್ತು ನೆಕ್ಸ್ಟ್ ಕಂಟೆಂಟ್ವರೆಗೂ ಸಿಗ್ತೀನಿ. Amazing.